ಹರೇಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಮೇ ಮಂತ್ ಹೇಗಿರುತ್ತೆ ನೋಡೋಣ ಅಲ್ವಾ. ಸೊ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ, ಈ 4 ಏರಿಯಾ ಹೇಗಿರುತ್ತೆ, ನಮ್ಮ ಏಂಜಲ್ಸ್ ಏನೇನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಬನ್ನಿ. ಸೊ ನನ್ನ ಮುಂದೆ ಇದೆ pile number 1, Queen of Wands. Pile number 2, Ace of Pentacles. Pile number 3, The Chariot. ಯಾವುದು ನಿಮಗೆ ಇಷ್ಟ ಆಗುತ್ತೆ ಈ 3ರಲ್ಲಿ ಚೂಸ್ ಮಾಡಿ. ಪೈಲ್ ನಂಬರ್ 1, ಪೈಲ್ ನಂಬರ್ 2ನ, ಪೈಲ್ ನಂಬರ್ 3ನ ಪಾಸ್ ಮಾಡಿ. ಟೇಕ್ ಇಟ್ ಡೀಪ್ ಬ್ರೀತ್ ಔಟ್ ಮಾಡಿ. ಯಾವುದು ಮನಸ್ಸಿಗೆ ಬರುತ್ತೆ ಅದನ್ನ ಚೂಸ್ ಮಾಡಿ. ಪೈಲ್ ನಂಬರ್ 1 ಯಾರ್ಯಾರು ಕ್ವೀನ್ ಆಫ್ ವಾಂಡ್ಸ್ ನ ಚೂಸ್ ಮಾಡಿದ್ದೀರಾ, ನಿಮ್ಮ ಫಸ್ಟ್ ಹೆಲ್ತ್ ಏರಿಯಾ ಹೇಗಿರುತ್ತೆ ನೋಡೋಣ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಸೊ ಏಪ್ರಿಲ್ ಮಂತಲ್ಲಿ ಯಾವ್ಯಾವುದಕ್ಕೆ ಸಫರ್ ಝೋನಲ್ಲಿ ಇದ್ರಿ, ಏಪ್ರಿಲ್ ಮಂತಲ್ಲಿ ಯಾವ್ಯಾವುದು ಸಫರ್ ಪಟ್ಟಿದ್ರಿ ಹೆಲ್ತ್ ಇಶ್ಯೂ, ಆ ಒಂದು ನೆಗೆಟಿವ್ ಎನರ್ಜಿ ಡೆತ್ ಕಾರ್ಡ್ ಬಂದಿದೆ. ಸೊ ಆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಸಫರಿಂಗ್ಸ್ ರಿಲೀಸ್ ಆಗ್ತಾ ಇದೆ. ಸ್ಲೋ ಆಗಿ ನೀವು ರಿಕವರಿ ಆಗುವಂತ ಚಾನ್ಸಸ್ ಮೇ ಮಂತಲ್ಲಿ ಕಾಣ್ತಾ ಇದೆ. ಓಕೆ, ಹೆಲ್ತ್ದು ಸೀಕ್ರೆಟ್ ಕಾರ್ಡ್. ಸೊ ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಲಿ ಅಂಡ್ ಕಾನ್ಫಿಡೆಂಟ್ ನ ಇಟ್ಕೊಳ್ಳಿ. ಏಂಜಲ್ಸ್ ಏನ್ ಗೈಡೆನ್ಸ್ ಕೊಡ್ತಾ ಇರೋದು ಅಂದ್ರೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇರಲಿ. ಖಂಡಿತ ನಾನು ಹೆಲ್ತ್ ಅಲ್ಲಿ ನಾನು ಇಂಪ್ರೂವ್ಮೆಂಟ್ ಕಾಣ್ತೀನಿ. ಈ ಮಂತ್ ನನಗೆ ಲಕ್ಕಿ ಮಂತ್. ಈ ಮೇ ಮಂತ್ ಅಲ್ಲಿ ನಾನು ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀನಿ, ಅಥವಾ ಒಳ್ಳೆ ಡಾಕ್ಟರ್ ನನಗೆ ಸಿಗ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ನನಗೆ ಆಗುತ್ತೆ ಅಂತ ನಿಮ್ಮನ್ನ ನೀವು ಬಿಲೀವ್ ಮಾಡ್ತಾ ಇಲ್ಲ ಅನ್ನೋದು ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಕಾಣಿಸ್ತಾ ಇರೋದು. ಸೊ ಇದನ್ನ ಮಾಡಬೇಡಿ, ಹೆಲ್ತ್ ರಿಲೇಟೆಡ್. ಸೊ ನೆಕ್ಸ್ಟ್ ರಿಲೇಶನ್ಶಿಪ್ ನೋಡೋಣ. ಈ ಮೇ ಮಂತ್ ನಮ್ಮ ವೀಕ್ಷಕರಲ್ಲಿ ಯಾರ್ಯಾರು ಸಪರೇಷನ್ ಝೋನಲ್ಲಿ ಇದ್ದಾರೆ, ಒಂದಾಗ್ತಾರ, ರಿಯೂನಿಯನ್ ಚಾನ್ಸಸ್ ಇದೆಯಾ, ಮ್ಯಾರೇಜ್ ಆಗತ್ತಾ, ಅಂಡ್ ಬ್ಲಾಕ್ ಮಾಡಿದವ್ರು ಅನ್ಬ್ಲಾಕ್ ಆಗತ್ತಾ, ಅಂಡ್ ಹಸ್ಬೆಂಡ್ ವೈಫ್ ದೂರ ಇರೋರು ರಿಲೇಶನ್ಶಿಪ್ ಅಲ್ಲಿ ಮತ್ತೆ ಅವರಿಬ್ರು ಒಂದಾಗುವಂತ ಚಾನ್ಸಸ್ ಇದೆಯಾ. ಸೀಕ್ರೆಟ್ ಕಾರ್ಡ್. ಈ ಮೇ ಮಂತ್ ಈಗೋ ಮಂತ್ ಆಗಿರುತ್ತೆ. ನಾನು ಯಾಕೆ ಮಾತಾಡಿಸ್ಲಿ, ಅವರೇ ಬಂದು ಮಾತಾಡಿಸ್ಲಿ, ನಾನು ಯಾಕೆ ಹೋಗಿ ಸಾರಿ ಕೇಳಲಿ, ಅವರೇ ಸಾರಿ ಕೇಳಲಿ ಅಂತ ಹೈ ಈಗೋ, ಎಸ್ಪೆಷಲಿ ಫೀಮೇಲ್ ಯಾರ್ಯಾರು ಹುಡುಗಿರಿದ್ದೀರಾ ಮೇನ್ಲಿ ನಿಮಗೆ ಹೈ ಈಗೋ ಇರುತ್ತೆ. ಈ ಮೇ ಮಂತ್ ಈಗೋವನ್ನ ತಂದುಕೊಡುತ್ತೆ. ಸಾಕು, ನಾನು ಏಪ್ರಿಲ್ ತನಕ ತುಂಬಾ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಈ ರಿಲೇಶನ್ಶಿಪ್ನ ಉಳಿಸ್ಕೊಳಕ್ ನಾನು ಎಫರ್ಟ್ಸ್ನ ಹಾಕಿದ್ದೀನಿ, ಈಗ ಅವ್ರ ಕಡೆಯಿಂದ ಎಫರ್ಟ್ಸ್ ಬರಬೇಕು, ಅವರಾಗೆ ಕಾಲ್ ಮಾಡಲಿ, ಅವರಾಗೆ ಮಾತಾಡಲಿ, ಅಥವಾ ಅವರಾಗೆ ಅನ್ಲಾಕ್ ಮಾಡಲಿ. ನೀವು ಪೇಷನ್ಸ್ ಆಗಿ ಕಾಯ್ತೀರಾ ಅಂಡ್ ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊತೀರಾ. ಸೊ ಸೆಲ್ಫ್ ಲವ್ ಈಸ್ ಬ್ಯೂಟಿಫುಲ್. ಸೆಲ್ಫ್ ಲವ್ ಯಾರ್ಯಾರು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ, ಖಂಡಿತ ನಿಮ್ಮ ರಿಲೇಶನ್ಶಿಪ್ಪು ಬದಲಾವಣೆ ಆಗುವಂತ ಚಾನ್ಸಸ್ ಇದೆ. ನಿಮ್ಮ ಹುಡುಗ ಅವರಾಗೇನೆ ಅನ್ಬ್ಲಾಕ್ ಮಾಡ್ತಾರೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಬಯಸ್ತಾರೆ. ಬಿಕಾಸ್ ನೀವು ಯಾವುದೇ ರೀತಿ ಎನರ್ಜಿನ ಅವ್ರಿಗೆ ಕೊಡೋದಿಲ್ಲ, ಡಿಸ್ಪರೇಷನ್ ಆಗೋದಿಲ್ಲ. ಬಟ್ ಮಿಡಲ್ ಆಫ್ ದ ಮಿಡಲ್ ಅಲ್ಲಿ ಸ್ವಲ್ಪ ಟವರ್ ಮೂಮೆಂಟ್ ಇದೆ. ಥರ್ಡ್ ಪಾರ್ಟಿ ಇಶ್ಯೂಸ್ ಬರುವಂತ ಚಾನ್ಸಸ್ ಇದೆ, ಅಥವಾ ಫ್ಯಾಮಿಲಿ ಇಂಟರ್ಫಿಯರೆನ್ಸ್ ಇರುತ್ತೆ. ಬಟ್ ಖಂಡಿತ ಮ್ಯಾರೇಜ್, ಯಾರ್ಯಾರಿಗೆ ಮ್ಯಾರೇಜ್ ಆಗಿಲ್ಲ,
ಮೇ ಮಂತ್ ಈಸ್ ದ ಲಕ್ಕಿ ಮ್ಯಾರೇಜ್ ಮಂತ್. ಪ್ರಪೋಸಲ್ಸ್ ನಿಮಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನೀವು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಯಾರ್ಯಾರು ಮ್ಯಾರೇಜ್ ಆಗಿದೆ, ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ, ಬ್ಯಾಲೆನ್ಸ್ ಮಾಡ್ತೀರಾ. ಅಂಡ್ ಪಾರ್ಟ್ನರ್ ತುಂಬಾ ಒಳ್ಳೆ ಸಪೋರ್ಟಿಂಗ್. ಈ ಮೇ ಮಂತ್ ಏನೋ ಒಂದು ನೀವಿಬ್ರು ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡ್ತೀರಾ. ಲೈಕ್ ಹಸ್ಬೆಂಡ್ ವೈಫ್ಗಿಂತ ಒಂದು ಟೀಮ್ ತರ ನೋಡ್ತೀರಾ. ಏನೋ ಒಂದು ಇಬ್ರು ಸೇರಿ ಬಿಸ್ನೆಸ್ ಮಾಡೋದಿರ್ಬೋದು, ಅಥವಾ ಹೊಸ ಆಲೋಚನೆ ಮಾಡೋದಿರ್ಬೋದು, ಅಥವಾ ಹೊಸದಾಗಿ ಏನಾದ್ರು ಮಾಡೋಣ ಅಂತ ಇಬ್ರು ಕೂತು ಡಿಸ್ಕಷನ್ ಮಾಡಿ ಮಾಡುವಂತ ಚಾನ್ಸಸ್ ಕಾಣ್ತಾ ಇದೆ. ಸೊ ಸೀಕ್ರೆಟ್ ಕಾರ್ಡ್ ಏನ್ ಬಂದಿದೆ, ವಾವ್, ದ ಸನ್. ಸೊ ಯಾವುದೇ ಪಾರ್ಟ್ನರ್ಶಿಪ್ ಅಲ್ಲಿ ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಇಬ್ರು ಸೇರಿ ಮಾಡಿದ್ರೆ ಖಂಡಿತ 100 ಅಲ್ಲ 1000% ಸಕ್ಸಸ್ ನಿಮ್ದಾಗತ್ತೆ. ಅಂಡ್ ಈ ಒಂದು ಏಪ್ರಿಲ್ ಮಂತ್ ಅಲ್ಲಿ ಯಾರೇ ಸಫರಿಂಗ್ ಝೋನ್ ಅಲ್ಲಿ ಇದ್ದೀರಾ ಖಂಡಿತವಾಗಿ ಅನ್ಬ್ಲಾಕ್ ಆಗುವಂತ ಚಾನ್ಸಸ್ ಇದೆ. ರಿಯೂನಿಯನ್ಸ್ ಚಾನ್ಸಸ್ ಇದೆ. ಅಂಡ್ ಲವ್ ಎನರ್ಜಿ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇದೆ. ಸೊ ದೀಸ್ ಆರ್ ಆಲ್ ರಿಲೇಶನ್ಶಿಪ್. ಸೊ ಈಗ ಕೆರಿಯರ್ದು ನೋಡೋಣ. ನಿಮ್ಮ ಒಂದು ಯಾರ್ಯಾರು ಏಪ್ರಿಲ್ ಅಲ್ಲಿ ಬಯಸಿದಂತಹ ಕಂಪನಿ ಕೆಲಸ ಸಿಗತ್ತಾ, ಅಥವಾ ಕೆಲಸನೇ ಸಿಗ್ತಿಲ್ಲ ಕೆಲಸ ಸಿಗತ್ತಾ, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗತ್ತಾ. ದ ಹೈರೋಫ್ಯಾಂಟ್ ಬಂದಿದೆ. ಯಾರ್ಯಾರು ಕೆರಿಯರ್ ರಿಲೇಟೆಡ್ ಅಲ್ಲಿ ಪ್ರಮೋಷನ್ನ ಬಯಸ್ತಾ ಇದ್ದೀರಾ, ಯಾವುದೋ ಸೀನಿಯರ್ ಪರ್ಸನ್ ಗಾಸಿಪ್ ಮಾಡುವಂತ ಚಾನ್ಸಸ್ ಇದೆ. ಗಾಸಿಪ್ಪು ಇರುತ್ತೆ ನೀವು ಮಾಡುವಂತ ಕೆಲಸದ ಜಾಗದಲ್ಲಿ ಜಾಸ್ತಿ. ಅಂಡ್ ಅವರು ನಿಮ್ಮನ್ನ ಇನ್ನು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಬಿಡೋಕ್ಕೆ ಚಾನ್ಸ್ ಇಲ್ಲ. ಏನೋ ಒಂದು ಸ್ಟಕ್ ಎನರ್ಜಿ ಕಾಣ್ತಾ ಇದೆ. ಸಂಬಡಿ ಸೀನಿಯರ್ ಪೊಸಿಷನ್ ಇಂದ ಇರುವಂತ ಸೀನಿಯರ್ ಪೋಸ್ಟ್ ಅಲ್ಲಿ ಇರೋರು ನಿಮ್ಗೆ ಪ್ರಮೋಷನ್ ಕೊಡೋದಕ್ಕೆ ಎಲ್ಲರೂ ಒಪ್ಪೋದು, ಪೂಜಾರಿ ಒಪ್ಪಲ್ಲ ಅಂತಾರಲ್ಲ, ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅಂತ, ಹಂಗಿದೆ ನಿಮ್ಮ ಪರಿಸ್ಥಿತಿ. ಸೊ ಅವರು ಸ್ವಲ್ಪ ಈಗೋಯಿಸ್ಟಿಕ್ಕು, ಡಾಮಿನೆನ್ಸು, ಕಂಟ್ರೋಲಿಂಗ್ ಕ್ವಾಲಿಟಿ, ಅವ್ರು ಹೇಳ್ದಂಗೆ ಅಥಾರಿಟಿ, ಅವ್ರು ಹೇಳ್ದಂಗೆ ಬೇರೆ ಕಡೆ ನಡೆಯೋ ಥರ. ಸೊ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಓಕೆ. ಆ್ಯಂಡ್ ನೀವು ಬ್ಯಾಲೆನ್ಸ್ ಮಾಡೋದು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಆ್ಯಂಡ್ ಯಾರ್ಯಾರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ದೀರಾ ತುಂಬ ಸಫರಿಂಗ್ ಝೋನಲ್ಲಿ ಇದ್ದೀರಾ ನನಗೆ ಕಾಣ್ತಾ ಇದೆ. ದಿನ ಬೆಳಗಾದ್ರೆ ದೇವ್ರನ್ನ ಪ್ರೇ ಮಾಡ್ತಿದ್ದೀರಾ, ಗೌರ್ಮೆಂಟ್ ಜಾಬ್ ಈಗಾದ್ರೂ ಸಿಗ್ಲಿ, ಈ ಮಂತ್ ಆದ್ರೂ ಸಿಗ್ಲಿ, ಅಥವಾ ಈ ಸರಿ ಆದ್ರೂ ನಾನು ಎಕ್ಸಾಮಲ್ಲಿ ಪಾಸ್ ಆಗಬೇಕು, ಅಥವಾ ಈ ಸರಿ ಆದ್ರೂ ನಂದು ಲಿಸ್ಟಲ್ಲಿ ಬರಬೇಕು ಅಂತ ರಾತ್ರಿ ಎಲ್ಲ ನಿದ್ದೆಗೆಟ್ಟು ನೀವು ಬೇಡ್ಕೊತಾ ಇದ್ದೀರಾ. ಆದ್ರೆ ಹೋಪನ್ನ ಕಳ್ಕೊಬೇಡಿ. ಭರವಸೆಯೇ ಜೀವನ, ಭರವಸೆಯೇ ಬದುಕು, ಭರವಸೆ ಇಲ್ಲ ಅಂದ್ರೆ ಬದುಕಿಲ್ಲ. ಸೊ ಹೋಪ್ನ ಕಳ್ಕೊಬೇಡಿ. ಖಂಡಿತವಾಗಿ ನಿಮ್ಮ ಪ್ರೇ ಭಗವಂತ ಏಂಜಲ್ಸ್ ಕೇಳ್ತಾ ಇದ್ದಾರೆ. ಸೊ ನೀವು ಹೋಪ್ನ ಕಳ್ಕೊಬೇಡಿ. ಒಳ್ಳೆ ಮೂಮೆಂಟ್ಸ್ ಇದೆ. ಯಾರ್ಯಾರು ಜಾಬಿಗೆ ಇಷ್ಟು ಏನು ಏಪ್ರಿಲ್ ಮಂತಲ್ಲಿ ಸಫರ್ ಝೋನಲ್ಲಿ ಇದೆ, ಸೊ ಮೇ ಮಂತಲ್ಲಿ ನಿಮ್ಗೆ ಒಳ್ಳೆ ಜಾಬ್ ಸಿಗತ್ತೆ, ಒಳ್ಳೆ ಕಂಪನಿ, ನೀವೆಲ್ಲರಿಗೂ ಸ್ವೀಟ್ ಹಂಚ್ತೀರಾ. ಏನೋ ಒಂದು ಖುಷಿಯ ಕ್ಷಣ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗುತ್ತೆ. ಬ್ಯೂಟಿಫುಲ್ ಮೂಮೆಂಟ್. ನೀವು ಎಲ್ಲರಿಗೂ ಸ್ವೀಟ್ ಹಂಚೋ ಅಂತ ಒಂದು ಕೆಲಸ, ಒಂದು ಖುಷಿಯ ಕ್ಷಣ. ಏನೋ ಸಡನ್ ಆಗಿ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗೋದಿರ್ಬೋದು, ಅಥವಾ ಸಡನ್ ಆಗಿ ನೀವು ಅನ್ಕೊಂಡಿರೋ ಪ್ರಾಜೆಕ್ಟ್ ನ ಕ್ಲಿಯರ್ ಮಾಡಿರೋದಿರ್ಬೋದು, ಅಥವಾ ಬಾಸ್ ನಿಮ್ಮನ್ನ ರೆಕಾಗ್ನೈಸ್ ಮಾಡೋದಿರ್ಬೋದು, ವಾಟ್ ಎವರ್. ಓಕೆ. ಸೊ ಸಮಥಿಂಗ್ ಬ್ಯೂಟಿಫುಲ್ ಥಿಂಗ್ ನಿಮ್ಮ ಕೆರಿಯರ್ ಅಲ್ಲಿ ಗ್ರೋತ್ ಕಾಣ್ತಾ ಇದೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಥಿಂಗ್. ಸೊ ಸೀಕ್ರೆಟ್ ಕಾರ್ಡ್ ಬಂದು 10 ಆಫ್ ಪೆಂಟಾಕಲ್ಸ್. ಖಂಡಿತ ಮನಿಯ ರಿಲೇಟೆಡ್, ಮೇನ್ ಆಗಿ ಮನಿದು ನೋಡ್ಬಿಡ್ತೀನಿ. ಎಸ್, ಮನಿ ಈಸ್ ಆಲ್ಸೋ ಇಸ್ ಗುಡ್ ಎನರ್ಜಿ. ಸೊ ಮನಿ ಕೂಡ ನಿಮಗೆ ಫ್ಲೋ ಅಲ್ಲಿ ಬರುತ್ತೆ ಮೇ ಅಲ್ಲಿ. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಮೇನ್ ಆಗಿ ನೀವು ಮಾಡಬೇಕಾಗಿರೋದು ಸೆಲ್ಫ್ ಲವ್ನ ಮಾಡ್ಕೊಳ್ಳಿ. ಹೆಲ್ತ್ ರಿಲೇಟೆಡ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿ. ಅಂಡ್ ಬ್ಯೂಟಿಫುಲ್ ಆಗಿ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇನ್ ದ ಸನ್ ಕಾರ್ಡ್ ಕೂಡ ಬಂದಿದೆ. ಸೊ ನೀವು ಅನ್ಕೊಂಡಿರುವಂತ ಜಾಬ್ ಸಿಗುತ್ತೆ, ಬಟ್ ಹೋಪ್ನ ಕಳ್ಕೊಬೇಡಿ. ಹೋಪ್ ಕಾರ್ಡ್ ಬಂದಿರೋದೆ ಹೋಪ್ ಕೊಡೋದಕ್ಕೆ. ಸೊ ಹೋಪ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಖಂಡಿತ ಇಟ್ಸ್ ಬ್ಯೂಟಿಫುಲ್ ಕಾರ್ಡ್. ಯಾರ್ಯಾರು ಜಾಬ್ ಸಿಕ್ತು, ಅಥವಾ ನಿಮ್ಮ ಪರ್ಸನ್ಸ್ ಅನ್ಲಾಕ್ ಮಾಡಿದ್ರು, ಸಪರೇಷನ್ ಪೀರಿಯಡ್ ಇಂದ ರಿಯೂನಿಯನ್ ಆದ್ರಿ,
ಹೆಲ್ತಲ್ಲಿ ರಿಕವರಿ ಆಯಿತು, ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ದಯವಿಟ್ಟು ಕಮೆಂಟ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಪಾಯಿಂಟ್ ನಂಬರ್ 1 ನನಗೆ ರೆಸೊನೇಟ್ ಆಯಿತು ಅಂತ ಹೇಳೋದನ್ನ ಮರಿಬೇಡಿ. ಸೊ ಈಗ ಪಾಯಿಂಟ್ ನಂಬರ್ 2. ಸೊ ಯಾರ್ಯಾರು ಚೂಸ್ ಮಾಡಿದ್ರಿ? ಸೊ ಪಾಯಿಂಟ್ ನಂಬರ್ 2 ಆಕ್ಸ್ ಆಫ್ ಪೆಂಟಾಕಲ್ಸ್. ಯಾರ್ಯಾರು ನೀವು ಚೂಸ್ ಮಾಡಿದ್ದೀರಾ ಆಕ್ಸ್ ಆಫ್ ಪೆಂಟಾಕಲ್ಸ್, ಕಂಗ್ರ್ಯಾಚುಲೇಷನ್ಸ್. ಸೊ ಬನ್ನಿ ನೋಡೋಣ ನಿಮ್ಮ ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ ಹೇಗಿರುತ್ತೆ ಅಂತ. ಸೊ 1 ಈಸ್ ದ ಸೀಕ್ರೆಟ್ ಕಾರ್ಡ್. ಸೊ ಫಸ್ಟ್ ಹೆಲ್ತ್ ಹೇಗಿರುತ್ತೆ ಈ ಮೇ ಮಂತ್? ಹೆಲ್ತ್ ರಿಕವರಿ ಆಗುತ್ತಾ ಅಥವಾ ಒಳ್ಳೆ ಡಾಕ್ಟರ್ ಸಿಗ್ತಾರಾ, ಒಳ್ಳೆ ಟ್ರೀಟ್ಮೆಂಟ್ ಸಿಗತ್ತಾ? ಓಕೆ, ಸೊ ಬ್ಯೂಟಿಫುಲ್ ಎನರ್ಜಿ. ಸೊ ಹೆಲ್ತ್ ರಿಲೇಟೆಡ್ ಯಾರ್ಯಾರು ಸಫರಿಂಗಲ್ಲಿ ಇದ್ದೀರಾ, ಎಸ್ಪೆಷಲಿ ದುಡ್ಡಿಗೆ ರಿಲೇಟೆಡು. ಸೊ ದುಡ್ಡಿನ ಸಪ್ರೇಟ್ ಹೇಳ್ತೀನಿ ನಾನು. ಬಟ್ ಮೋಸ್ಟ್ ಪ್ರಾಬಬ್ಲಿ ದುಡ್ಡಿಗೆ ನೀವು ಸಫರ್ ಪಟ್ಟು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಿರೋದು. ಆ್ಯಂಡ್ ಎರಡನೇದು ಮ್ಯಾರೇಜ್ ಇನ್ನೂ ಆಗಿಲ್ಲ ಅನ್ನೋ ಕಾರಣಕ್ಕೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಿರೋದು ನನಗಿಲ್ಲಿ ಸಿಗ್ತಾ ಇರೋದು. ಆ್ಯಂಡ್ ತಂದೆ ತಾಯಿದು ಸ್ವಲ್ಪ ಕೊರಗಿನಿಂದ, ಅವರ ಫ್ಯಾಮಿಲಿ ತವ್ರ ಮನೆಯ ಇಶ್ಯೂಯಿಂದ ಕೂಡ ಹೆಲ್ತ್ ರಿಲೇಟೆಡ್ ಮೇಜರ್ ಇಶ್ಯೂ ಬರ್ತಾ ಇದೆ. ಸೊ ಈ ಸಾರಿ ರಿಕವರಿ ಆಗುವಂಥ ಚಾನ್ಸಸ್ 100% ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್. ಬಟ್ ಹೈ ಈಗೋ, ಕೋಪ, ದ್ವೇಷ, ಜಲಸಿ ನೇಚರ್ ಇದೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಇದನ್ನ ಬಿಟ್ರೆ ಮಾತ್ರ ನೀವು ಅನ್ಕೊಂಡಿರುವಂಥ ಒಂದು ಬ್ಯೂಟಿಫುಲ್ ಎನರ್ಜಿ ಹೆಲ್ತ್ ನೀವು ಕಂಡ್ಕೊಳ್ಬೋದು. ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ. ಬಟ್ ನೀವು ಬಯಸಿದಂಥ ಫ್ರೆಂಡ್ಲಿ ನೇಚರ್ ಸಿಗಲ್ಲ. ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ. ಅವರಿಗೆ ಏನು ಅವ್ರು ಹೇಳಿರ್ತಾರೆ ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಅವ್ರಿಗೆ ಸಿಟ್ಟು ಆಗುವಂಥ ಡಾಕ್ಟರ್ಸ್ ನಿಮಗೆ ಸಿಗ್ತಾರೆ. ಆ್ಯಂಡ್ ಮೇನ್ಲಿ ಸೆಲ್ಫ್ ಲವ್ ಈಸ್ ಇಂಪಾರ್ಟೆಂಟ್. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಕೋಪ ದ್ವೇಷದಿಂದ ಹೊರಗಡೆ ಬನ್ನಿ, ಖುಷಿಯಾಗಿರಿ, ಪ್ರತಿಕ್ಷಣ ಎಂಜಾಯ್ನ ಮಾಡಿ. ಸೊ ದಟ್ ನಿಮ್ಮ ಹೆಲ್ತ್ ಏರಿಯಾ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇನ್ನು ರಿಲೇಶನ್ಶಿಪ್. ಸೊ ರಿಲೇಶನ್ಶಿಪ್ ನೋಡೋಣ. ದ ಫೂಲ್. ಯಾರ್ಯಾರು ಸಫರಿಂಗ್ ಝೋನಲ್ಲಿ, ಸಪರೇಷನಲ್ಲಿ ಇದ್ದಾರೆ, ಹಸ್ಬೆಂಡ್ ವೈಫು ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆಯಾ? ಹಸ್ಬೆಂಡ್ಗೆ ರಿಯಲೈಸೇಷನ್ ಆಗುತ್ತಾ ಅಂತ ಕಾದಿರೋರಿಗೆ ಹಸ್ಬೆಂಡ್ ರಿಯಲೈಸೇಷನ್ ಆಗುತ್ತಾ? ಆ್ಯಂಡ್ ಅನ್ಬ್ಲಾಕ್ ಮಾಡ್ತಾರಾ? ಓಕೆ. ಆ್ಯಂಡ್ ಮ್ಯಾರೇಜ್ಗೆ ಕಮಿಟ್ಮೆಂಟ್ ಕೊಡ್ತಾರಾ? ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಓಕೆ, ದ ಫೂಲ್ ಬಂದಿದೆ. ಸೊ ಈ ಮೇ ಮಂತ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ದನ್ನ ನೀವು ಓನ್ ನೋಡ್ಕೊತೀರಾ. ನಿಮ್ಮ ಖುಷಿ, ನಿಮ್ಮ ಓನ್ ಸೆಲ್ಫ್, ನಿಮ್ದಾಯ್ತು, ನಿಮ್ಮ ಕೆಲಸ ಆಯ್ತು, ಯಾರು ಏನಾದರೂ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ನೀವಿರ್ತೀರಾ. ನೈಟ್ ಆಫ್ ಪೆಂಟಾಕಲ್ಸ್ ಬಂದಿದೆ. ಯಾರ್ಯಾರು ರಿಯೂನಿಯನ್ ಆಗ್ತಾರಾ ಅಂತ ಕೇಳಿದ್ದೆ. ಸ್ಲೋ ಝೋನಲ್ಲಿ ಮೂಮೆಂಟಮ್ ಕಾಣುತ್ತೆ. ಅವ್ರ ತಪ್ಪು ಅವ್ರಿಗೆ ಅರಿವಾಗತ್ತಾ ಅಂತ ಕೇಳಿದ್ದೆ. ಖಂಡಿತ ಅರಿವಾಗುತ್ತೆ. ಅವರು ಆ್ಯಕ್ಷನ್ ರಿಲೇಟೆಡ್ ಆಗಿ ಬರ್ತಾರೆ. ಬಟ್ ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್ ಬಂದಿದೆ. ಸ್ವಲ್ಪ ಹಾದಿ ತಪ್ಪಿಸೋರು ಜಾಸ್ತಿ, ಇನ್ಫ್ಲೂಯೆನ್ಸ್ ಮಾತು ಕೇಳೋದು ಜಾಸ್ತಿ ಇದೆ ನಿಮ್ಮ ಪಾರ್ಟ್ನರ್ಸು. ಸೊ ಮ್ಯಾನಿಪುಲೇಷನ್ನು, ಡಾಮಿನೆನ್ಸಿ ಈ ರೀತಿ ಅವ್ರ ಸುತ್ತಮುತ್ತ ನಡೀತಾ ಇದೆ. ಅದಕ್ಕೆ ಒಳಗಾಗೋದು ಸ್ವಲ್ಪ ಕಾಣ್ತಾ ಇದೆ. ಆ್ಯಂಡ್ ಮೇಲ್ ಅಥಾರಿಟಿ ಫಿಗರಿಂದ ತೊಂದರೆ ಬರ್ಬೋದು. ಅಂದರೆ ನಿಮ್ಮ ಪಾರ್ಟ್ನರ್ ತಂದೆ ಅಥವಾ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಅವರಿಂದ ನಿಮಗೆ ಕಮಿಟ್ಮೆಂಟ್ ಸಿಗ್ತಾ ಇರಲ್ಲ, ಅಥವಾ ಅವರು ಒಪ್ಪಿಗೆ ಕೊಡ್ತಾ ಇರಲ್ಲ, ಅಥವಾ ಫ್ಯಾಮಿಲಿ ಇಂಟರ್ಫಿಯರೆನ್ಸ್ ಕಾಣ್ತಾ ಇದೆ. ದ ಮೂನ್ ಕಾರ್ಡ್ ಬಂದಿದೆ. ಸೊ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿನ ಗಮನಿಸ್ಕೊಳ್ಳಿ. ಐ ಥಿಂಕ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಕಾಣ್ತಾ ಇದೆ. ಜೊತೆಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅವ್ರಿಗೆ. ಇವತ್ತು ಖುಷಿಯಾಗಿ ಪ್ರೀತಿಯಿಂದ ಇರ್ತಾರೆ, ನಾಳೆ ಆಗಲೇ ಜಗಳ ಮಾಡ್ತಾರೆ, ದ್ವೇಷ ಮಾಡ್ತಾರೆ. ಆ ರೀತಿ ಚಾನ್ಸಸ್ ಮೇ ಮಂತಲ್ಲಿ ಕಾಣ್ತಾ ಇದೆ. ಸೊ ಬೆಟರ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇನ್ನು ಕೆರಿಯರ್ ರಿಲೇಟೆಡ್ ಯಾರ್ಯಾರು ಜಾಬಿಗೆ ಸಫರ್ ಝೋನಲ್ಲಿ ಇದ್ದಾರೆ, ಜಾಬ್ ಸಿಗತ್ತಾ, ನ್ಯಾಯ ಸಿಗತ್ತಾ, ಇಷ್ಟು ವರ್ಷ ಕಾದಿರೋದಕ್ಕೆ ಪ್ರಮೋಷನ್ ಸಿಗತ್ತಾ, ಆ್ಯಂಡ್ ಟ್ರಾನ್ಸ್ಫರ್ ಆಗಬೇಕು ಅಂತ ಬಯಸಿದವ್ರಿಗೆ ಟ್ರಾನ್ಸ್ಫರಿಂಗ್ ಸಿಗತ್ತಾ,
ಗೌರ್ಮೆಂಟ್ ಜಾಬ್ ಸಿಗತ್ತಾ? ಸೊ ಬ್ಯೂಟಿಫುಲ್ ಕಾರ್ಡ್ ಆಕ್ಚುಲಿ. ಜಸ್ಟಿಸ್, ನ್ಯಾಯ ಸಿಗತ್ತೆ. ನೀವೇನು ಎಫರ್ಟ್ಸ್ ಹಾಕಿದ್ದೀರಾ ಆ ಎಫರ್ಟ್ಸ್ಗೆ ನ್ಯಾಯ ಸಿಗತ್ತೆ. ಈ ಮೇ ಮಂತ್ ನಿಮಗೆ ಒಂದು ರೀತಿ ಸ್ಟ್ರೆಂತ್ ಅನ್ನ ಕೊಡುತ್ತೆ, ಒಳಗಿಂದ ಎನರ್ಜಿನ ಬೂಸ್ಟ್ ಅಪ್ ಮಾಡುತ್ತೆ. ಆಗತ್ತೆ ನಿನ್ ಕೈಲಿ, ಮಾಡು, ಬಿಡಬೇಡ ಬಿಡಬೇಡ ಅನ್ನೋದು ಒಳಗಿಂದ ವಾಯ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಎಫರ್ಟ್ಸ್ ನ ಹಾಕ್ತೀರಾ, ಬ್ಯಾಲೆನ್ಸ್ ನ ಮಾಡ್ತೀರಾ, ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ನ. ಅಂಡ್ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬ್ಯೂಟಿಫುಲ್ ಎನರ್ಜಿ. ಅದರಲ್ಲಂತೂ ಈ ವೇನಸ್ ಎನರ್ಜಿ ಇರುವಂಥದ್ದು, ಲೈಕ್ ಪರ್ಫ್ಯೂಮ್ ಇರ್ಬೋದು, ಅಥವಾ ರೋಸ್ ವಾಟರ್ ರಿಲೇಟೆಡ್ ಇರ್ಬೋದು, ಅಥವಾ ಕಾಸ್ಮೆಟಿಕ್ ಶಾಪ್ ಇರ್ಬೋದು, ಯಾವುದೇ ಒಂದು ವೇನಸ್ ಎನರ್ಜಿ ಇರೋದು, ಮೇಕಪ್ ಸೆಟ್ ಇರ್ಬೋದು, ಅಥವಾ ಕ್ರೀಮ್ಸ್ ಇರ್ಬೋದು, ಅಥವಾ ಯಾವುದೇ ಪ್ರಾಡಕ್ಟ್ಸ್ ಇರ್ಬೋದು, ಬ್ಯೂಟಿಗೆ ರಿಲೇಟೆಡ್ ಆಗಿ, ಫಿಟ್ನೆಸ್ಗೆ ಇರ್ಬೋದು. ಸೊ ನೀವು ಯಾವುದೇ ಬಿಸ್ನೆಸ್ ಮಾಡ್ತಿದ್ರು ಒಳ್ಳೆ ಗ್ರೋತ್ ಇದೆ, ಒಳ್ಳೆ ಆಪರ್ಚುನಿಟೀಸ್ ಹುಡ್ಕೊಂಡ್ಬರುತ್ತೆ, ಒಳ್ಳೆ ಕಸ್ಟಮರ್ಸ್ ಸಿಗ್ತಾರೆ, ಕ್ಲೈಂಟ್ಸ್ ಸಿಗ್ತಾರೆ, ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅದು ಬ್ಯೂಟಿಫುಲ್ ಎನರ್ಜಿ, ಸೋ ಮಚ್ ಆಫ್ ಬ್ಯೂಟಿಫುಲ್. ಆ ಒಂದು ಐಷಾರಾಮಿ ಜೀವನ ಸಿಗುವಂತ ಚಾನ್ಸಸ್ ಇದೆ. ಅಂಡ್ ನೀವು ತುಂಬಾ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀರ. ಅದೇನು ಈಸಿ ಅಂಡ್ ಎಫರ್ಟ್ಲೆಸ್ ವೇ ಅಲ್ಲಿ ಅದು ಪಾಡಿಗೆ ದುಡ್ಡು ಬರ್ತಾ ಇರುತ್ತೆ, ಕ್ಲೈಂಟ್ಸ್ ಬರ್ತಾ ಇರುತ್ತೆ, ಪ್ರಾಡಕ್ಟ್ ಸೇಲ್ ಆಗ್ತಾ ಇರುತ್ತೆ. ಆ ರೀತಿ ಒಂದು ಬ್ಯೂಟಿಫುಲ್ ಪಾಸಿಟಿವ್ ವೈಬ್ರೇಷನ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಗೌರ್ಮೆಂಟ್ ಜಾಬ್ ಸಿಗತ್ತಾ ಅಂತ ಕೇಳಿದ್ದೆ. ಸ್ಟಿಲ್ ಸ್ಟ್ರೆಂತ್ ಬೇಕು. ಸೊ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ, ಮರಳಿ ಯತ್ನವ ಮಾಡು. ಬಟ್ ಈ ಮಂತ್ ಯಾರ್ಯಾರು ರಿಸಲ್ಟ್ ಬರೋದಿದೆ, ಸ್ವಲ್ಪ 80% ಮೈನಸ್ ಕಾಂಬಿನೇಷನ್ ಕಾಣ್ತಾ ಇದೆ. ಸೊ ಅದೇ ಹೋಪನ್ನ ಬಿಡಬೇಡಿ. ಖಂಡಿತ ಬ್ಯೂಟಿಫುಲ್ ಎನರ್ಜಿ ಇರುವಂಥದ್ದು, ಬ್ಯೂಟಿಫುಲ್ ಆಗಿ ಬಂದಿರುವಂಥ ಕಾರ್ಡ್ಸು. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಮನಿ ಎನರ್ಜಿ ಹೇಗಿರುತ್ತೆ ಈ ಒಂದು ಮೇ ಮಂತ್? ದುಡ್ಡು ಕೊಡೋರು ಕೊಡ್ತಾರಾ, ದುಡ್ಡು ಬರುತ್ತಾ, ಅಂಡ್ EMI ಕ್ಲಿಯರ್ ಆಗತ್ತಾ, ಲೋನ್ಸ್ ಕ್ಲಿಯರ್ ಆಗತ್ತಾ, ಅಂಡ್ ಸೋರ್ಸ್ ಮನಿ ಸೋರ್ಸ್ ಬರುತ್ತಾ, ಸ್ಯಾಲ್ರಿ ಹೈಕ್ ಆಗತ್ತಾ? ಓಕೆ. ಯಾರು ದುಡ್ಡು ಕೊಡೋರು ದುಡ್ಡು ಕೊಡೋದಿಲ್ಲ, ಅಂಡ್ ದುಡ್ಡು ಕೇಳೋರ್ಗೆ ದುಡ್ಡು ಕೊಡಬೇಡಿ, ದಯವಿಟ್ಟು ಮೋಸ ಹೋಗುವಂತ ಚಾನ್ಸಸ್ ಇದೆ. ಹಾರ್ಟ್ ಸ್ಪಾಟ್ಸ್ ಇಂದ ತಿವಿತಾ ಇರೋದು. ಸೊ ಇಟ್ಸ್ ಸೋ ಡೇಂಜರಸ್ ಕಾರ್ಡ್ ಅಂತಾನೆ ಹೇಳ್ಬೋದು. ಮನಿಯ ರಿಲೇಟೆಡ್ ಯಾರಿಗೂ ಕಣೆ ತೋರಿಸ್ಬೇಡಿ. ಮೇ ಮಂತ್ ಎಚ್ಚರಿಕೆ ಇರಲಿ. ಡಾಕ್ಟರ್ ವೈಷ್ಣವ್ ಮೇಡಮ್ ಹೇಳಿದ್ದಾರೆ, ಈ ಮಂತ್ ನಾನು ದುಡ್ಡು ಕೊಡಬಾರ್ದು ಅನ್ನೋದು ಫಿಕ್ಸ್ ಅಲ್ಲಿ ಇರಲಿ. ಯಾರೇ ಕೇಳಿದ್ರು ಕೂಡ ನೆಕ್ಸ್ಟ್ ಮಂತ್ ನೋಡೋಣ, ಈಗಿಲ್ಲ ಅಂತ ಹೇಳಿ ಆ ಚಾಪ್ಟರ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದರ್ವೈಸ್ ಮೋಸ ಮಾಡುವಂಥ ಚಾನ್ಸಸ್, ಮೋಸ ಹೋಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಡಾಮಿನೆನ್ಸಿ, ಕಂಟ್ರೋಲಿಂಗ್ ಮಾಡಿ ನಿಮ್ಮ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತಗೊಳ್ಳೋರು, ಅಥವಾ ಏನೋ ಒಂದು ಸಮಥಿಂಗ್ ಪ್ರಾಬ್ಲಮ್ ಇಂದ ಮನಿಯನ್ನ ತಗೊಳ್ಳೋರು ನಿಮ್ಮ ಲೈಫ್ಗೆ ಎಂಟ್ರಿ ಆಗೋದು ಚಾನ್ಸಸ್ ಇದೆ. ಬರ್ಡನ್ ಕಾಣ್ತಾ ಇದೆ, ದುಡ್ಡಿನ ರಿಲೇಟೆಡ್ ತುಂಬ ಬರ್ಡನ್ ಅಲ್ಲಿ ಕಾಣ್ತಾ ಇದೆ ಮೇ ಮಂತು. ಬಟ್ ಎಲ್ಲೋ ಒಂದ್ ಕಡೆ ಮಿಡಲ್ ಅಲ್ಲಿ ಏನೋ ಒಂದು ಸಮಥಿಂಗ್, ನೀವು ಬಯಸಿದ ಒಂದು ಮೊಬೈಲ್ ಇರ್ಬೋದು, ಒಂದು ಸಣ್ಣ ವಸ್ತು ಇರ್ಬೋದು, ಏನೋ ಒಂದು ತಗೊಂಡು ಅದರಲ್ಲೇ ತೃಪ್ತಿ ಭಾವನೆ ಇಟ್ಕೊಂತೀರಾ. ಬಟ್ ನಿಧಾನಕ್ಕೆ ಆಗತ್ತೆ ಖಂಡಿತ. ಮನಿದು EMI ಪ್ರತಿಯೊಂದು ಕೂಡ ನಿಧಾನಕ್ಕೆ ಕ್ಲಿಯರ್ನ ಮಾಡ್ತೀರಾ. ಕ್ಲಿಯರ್ ಮಾಡೋದಕ್ಕೆ ಒಂದಿಷ್ಟು ಸೇವಿಂಗ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ಯಾರಿಗೂ ಕಣೆ ತೋರಿಸ್ಬೇಡಿ, ದುಡ್ಡಿನಿಂದ ಮೋಸ ಹೋಗುವಂಥ ಚಾನ್ಸಸ್ ಇದೆ. ಸೊ ದಿಸ್ ಈಸ್ ಯುವರ್ ಪೈಲ್ ನಂಬರ್ 2 ಆ್ಯಂಡ್ ಸೀಕ್ರೆಟ್ ಕಾರ್ಡ್ ಈಸ್ ಆಕ್ಸ್ ಆಫ್ ವಾಂಡ್ಸ್. ಬ್ಯೂಟಿಫುಲ್. ಸೊ ಏನೇ ಮಾಡಿದ್ರು ಕೂಡ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಟ್ಟು, ಏಂಜಲ್ಸ್ ಮೇಲೆ ಟ್ರಸ್ಟ್ ಇಟ್ಟು ಮುಂದುವರಿರಿ, ಖಂಡಿತ ಸಕ್ಸಸ್ ನಿಂತಾಗುತ್ತೆ. ಸೊ ಪೈಲ್ ನಂಬರ್ 2, ಕಂಗ್ರ್ಯಾಚುಲೇಷನ್. ಸೊ ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತ ಇಟ್ ವಿಲ್ ವರ್ಕ್ ಮಿರಾಕಲ್ಸ್ಲಿ. ಈಗ ಪೈಲ್ ನಂಬರ್ 3, ದ ಚಾರಿಯಟ್. ಸೊ ಯಾರ್ಯಾರು ದ ಚಾರಿಯಟ್ ಬುಕ್ ಚೂಸ್ ಮಾಡಿದ್ದೀರಾ, ಸೊ ಹೆಲ್ತ್ ರಿಲೇಟೆಡ್ ಹೇಗಿರುತ್ತೆ ಈ ಮಂತ್? ಹೆಲ್ತಲ್ಲಿ ಡೆವಲಪ್ಮೆಂಟ್ ಕಾಣುತ್ತಾ? ಡಾಕ್ಟರ್, ಒಳ್ಳೆ ಡಾಕ್ಟರ್ ಸಿಗ್ತಾರಾ? ಆಪರೇಷನ್ ಇದ್ರೆ ಸಕ್ಸಸ್ ಆಗತ್ತಾ? ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್.
ಸೊ ಫ್ಯಾಮಿಲಿಯಿಂದ ಯಾರ್ಯಾರು ಏಪ್ರಿಲ್ ಮಂತಲ್ಲಿ ಸಫರಲ್ಲಿ ಇದ್ರಿ, ಅದರಿಂದ ಹೆಲ್ತ್ ಇಶ್ಯೂ ಮೇನಾಗಿ ನನಗೆ ಇಲ್ಲಿ ಲೇಡೀಸ್ದು ಎನರ್ಜಿ ಕಾಣ್ತಾ ಇದೆ. ಮಾನಸಿಕವಾಗಿ ನೊಂದಿದ್ರೆ, ದೈಹಿಕವಾಗಿ ಸಫರ್ ಪಟ್ಟಿದ್ರೆ, ಸೊ ಅದರಿಂದ ಹೊರಗಡೆ ಬರ್ತೀರಾ ಮೇ ಮಂತಲ್ಲಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಚೂರು ಹೋಪ್ ಕಾಣುತ್ತಿದೆ. ನನ್ನ ಹೆಲ್ತ್ ಆರಾಮಾಗ್ತೀನಿ, ನನಗೆ ಆರಾಮಾಗುತ್ತೆ ಅನ್ನೋ ಒಂದು ಎನರ್ಜಿ ಕಾಣ್ತಾ ಇದೆ. ಆಕ್ಸ್ ಆಫ್ ಕಪ್ಸ್ ಇದೆ, ಯೂನಿವರ್ಸ್ ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಎನರ್ಜಿ, ದ ಮೆಜಿಷಿಯನ್, ಏನು ಬೇಕಾದ್ರೂ ಮ್ಯಾಜಿಕಲ್ ಆಗುವಂಥ ಚಾನ್ಸಸ್ ಇದೆ. ಹೆಲ್ತ್ ಏರಿಯಾದಲ್ಲಿ ಏನು ಬೇಕಾದ್ರೂ ಮಿರಾಕಲ್ ಆಗುವಂಥ ಚಾನ್ಸಸ್ ಇದೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎಸ್, ಕನ್ಫ್ಯೂಷನ್ ಸ್ಟೇಟಿಗೆ ಹೋಗ್ಬೇಡಿ. ಅದು ತಗೊಳ್ಳ, ಇದು ತಗೊಳ್ಳ, ಈ ಡಾಕ್ಟರ್ ಹತ್ರ ಹೋಗ್ಲಾ, ಆ ಡಾಕ್ಟರ್ ಹತ್ರ ಹೋಗ್ಲಾ, ಅಥವಾ ಈ ಟ್ಯಾಬ್ಲೆಟ್ ತಗೊಳ್ಳ, ಆ ಟ್ಯಾಬ್ಲೆಟ್ ತಗೊಳ್ಳ, ಅಥವಾ ಇವ್ರನ್ನ ನಂಬ್ಲಾ, ಅವ್ರನ್ನ ನಂಬ್ಲಾ, ಈ ರೀತಿ ಕನ್ಫ್ಯೂಷನ್ ಸ್ಟೇಟಿಗೆ ಹೋದ್ರೆ ಮತ್ತೆ ವಾಪಸ್ ಅದೇ ಎನರ್ಜಿಗೆ ಬರ್ತೀರಾ. ಸೊ ಡೋಂಟ್ ಗೋ ಇನ್ ದ ಮೂಡ್ ಆಫ್ ಕನ್ಫ್ಯೂಷನ್. ಓಕೆ, ಸೊ ಹೆಲ್ತ್. ನೆಕ್ಸ್ಟ್ ರಿಲೇಶನ್ಶಿಪ್. ಯಾರ್ಯಾರು ಈ ಒಂದು ರಿಲೇಶನ್ಶಿಪ್ ಸಪರೇಷನಲ್ಲಿ ಇದ್ದು ಏಪ್ರಿಲ್ ಮಂತ್ ತನಕ, ಸೊ ಮೇ ಮಂತಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ? ಆ್ಯಂಡ್ ಮನೆಯಲ್ಲಿ ಅಪ್ರೂವಲ್ ಆಗುತ್ತಾ? ಪೇರೆಂಟ್ಸ್ ಅಪ್ರೂವಲ್ ಆಗುತ್ತಾ ಮ್ಯಾರೇಜ್ಗೆ? ಪಾರ್ಟ್ನರಿಂದ ಕಮಿಟ್ಮೆಂಟ್ ಸಿಗತ್ತಾ? ಹೋಪ್ ಇಟ್ಕೊಳ್ಬೋದಾ? ಬ್ಲ್ಯಾಕ್ ಲಿಸ್ಟಿಂದ ಅನ್ಬ್ಲಾಕ್ ಆಗ್ತಾರಾ ನಮ್ಮ ವ್ಯೂವರ್ಸ್, ಪಾರ್ಟ್ನರ್ಸ್? ಕಾಲ್ ಬರುತ್ತಾ? ಮ್ಯಾರೇಜ್ ಆಗುತ್ತಾ? ಓಕೆ, ಸ್ಟಿಲ್ ಐ ಥಿಂಕ್ ಪೈಲ್ ನಂಬರ್ 3 ಯಾರು ಚೂಸ್ ಮಾಡಿದ್ದೀರಾ? ತುಂಬ ಕನ್ಫ್ಯೂಷನ್ಸ್ ಇದೆ. ಹೆಲ್ತಲ್ಲೂ ನಾನು ಕನ್ಫ್ಯೂಷನ್ನ ನೋಡಿದೆ, ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಸಮ್ ಬ್ಲ್ಯಾಕ್ ಎನರ್ಜಿ ಇದೆ. ಐ ಥಿಂಕ್ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು ಕಾಣ್ತಾ ಇದೆ. ಸೊ ನೀವು ಟೋಟಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ ಮೈಂಡಲ್ಲಿ. ಏನು ಯೋಚನೆ ಮಾಡಬೇಕು, ಏನು ಡಿಸಿಷನ್ ತಗೋಬೇಕು, ಟೋಟಲಿ ಯಾರೋ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅವ್ರು ಹೇಳ್ದಂಗೆ ನೀವು ನಡ್ಕೊಳ್ಳೋ ಥರ ಆಗ್ತಾ ಇದೆ. ಬಿಕಾಸ್ ಆಫ್ ಬ್ಲ್ಯಾಕ್ ಎನರ್ಜಿ, ಸಮಥಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ. ಸೊ ಮೇಲು ಫಿಮೇಲ್ ಎರಡೂ ಬರ್ತಾ ಇದೆ. ಸೊ ಪೇರೆಂಟ್ಸಿಂದ ಅಪ್ರೂವಲ್ ಸಿಗೋವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ತುಂಬ ಕೋಪ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ. ಮೊಬೈಲ್ ಕಿತ್ತಿಟ್ಕೊಳ್ಳೋದಿರ್ಬೋದು, ಅಥವಾ ನಿಮ್ಮ ಜೊತೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ದಲ್ಲೇ ಇರೋದಿರ್ಬೋದು, ಅಥವಾ ನಿಮಗೆ ಹಿಂಗೆ ಸ್ಟ್ರಿಕ್ಟ್ ಮಾಡಿ ಇಟ್ಕೊಳ್ಳೋದಿರ್ಬೋದು, ನೀನು ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೊತ್ತಿಗೆ ಬರಬೇಕು ಅಂತ. ಆ್ಯಂಡ್ ತುಂಬ ಸಫರಿಂಗ್ ಝೋನಲ್ಲಿ ಮೇ ಮಂತ್ ಇರ್ತೀರಾ. ಲವ್ ಎನರ್ಜಿ ನಿಮಗೆ ಸಿಗತ್ತಾ ಅಂದರೆ ಖಂಡಿತ ಪಾರ್ಟ್ನರ್ ಕೂಡ ಅವರ ಬ್ಯುಸಿ ಶೆಡ್ಯೂಲು, ಅವರ ಲಿಸ್ಟ್ ಆಫ್ ಪ್ರಿಯಾರಿಟಿ, ಫ್ಯಾಮಿಲಿ ಇರ್ಬೋದು ಇಂಪಾರ್ಟೆನ್ಸ್ ಕೊಡೋದು, ಅಥವಾ ಅವರ ಕೆರಿಯರ್ ಫೀಲ್ಡ್ ಇರ್ಬೋದು, ಮನಿ ಇರ್ಬೋದು, ಅದಕ್ಕೆ ಮಾತ್ರ ಫೋಕಸ್ ಕೊಡ್ತಾ ಇದ್ದಾರೆ ಹೊರತು ನಿಮಗೆ ಫೋಕಸ್ ಕೊಡೋದಿಲ್ಲ ಅಂತ ಬರ್ತಾ ಇದೆ. ಬಟ್ ಹೋಪ್ನ ಇಟ್ಕೊಳ್ಳಿ, ಮೇ ಮಂತ್ ಎಂಡಲ್ಲಿ ನಿಮ್ಮ ಬರ್ಡೇ ಇದೆ, ನಿಮ್ಮ ಆ್ಯನಿವರ್ಸರಿ ಇದ್ದರೆ ಲೈಟಾಗಿ ಸ್ಮಾಲ್ ಆಗಿ ಸೆಲೆಬ್ರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಅನ್ಬ್ಲಾಕ್ ಮಾಡಿ ಕಾಲ್ ಮಾಡೋದು, ಬರ್ಡೇ ವಿಶ್ ಮಾಡೋದು, ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದು ದಿನ ಅಥವಾ 1 ಅವರ್ ನಿಮಗೆ ಸ್ಪೆಂಡ್ ಮಾಡೋದು ಇರುತ್ತೆ. ಆ್ಯಂಡ್ ಮ್ಯಾರೇಜ್ಗೆ ಖಂಡಿತ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಯಾರ್ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರೋ, ಪೈಲ್ ನಂಬರ್ 3 100% ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ. ಅಂದರೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಕಂಗ್ರ್ಯಾಚುಲೇಷನ್. ಆ್ಯಂಡ್ ಸಕ್ಸಸ್ ಸ್ಟೋರಿನ ಹಾಕೋದನ್ನ ಮರಿಬೇಡಿ. ನೆಕ್ಸ್ಟ್ ಕೆರಿಯರ್. ಯಾರ್ಯಾರಿಗೆ ಜಾಬ್ ಇಲ್ಲ, ಜಾಬ್ ಸಿಗತ್ತಾ? ಬಿಸ್ನೆಸ್ಸಲ್ಲಿ ಗ್ರೋತ್ ಆಗತ್ತಾ? ಪ್ರಮೋಷನ್ ಆಗುತ್ತಾ? ಸ್ಯಾಲ್ರಿ ಹೈಕ್ ಆಗುತ್ತಾ? ಓಕೆ, ಮಂತ್ ಸ್ಟಾರ್ಟಿಂಗಲ್ಲಿ ಯಾರು ಪೈಲ್ ನಂಬರ್ 3 ಚೂಸ್ ಮಾಡಿದ್ದೀರಾ, ಆಫೀಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿರಲ್ಲ, ತುಂಬ ಪ್ರೆಷರ್ ಇರುತ್ತೆ, ತುಂಬ ಅಂದರೆ ತುಂಬ ಕೆಲಸ ಮಾಡಬೇಕಾಗತ್ತೆ. ಏಪ್ರಿಲ್ ಮಂತ್ಗಿಂತ ಡಬಲ್ ಕೆಲಸ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹಾರ್ಡ್ ವರ್ಕಿಗೆ ಫಲ ಇದೆಯಾ ಅಂದರೆ ಇನ್ ದ ಮಿಡಲ್ ಆಫ್ ದ ಮಂತಲ್ಲಿ ಸಿಗತ್ತೆ. ಮೇ ಮಿಡಲಲ್ಲಿ ನಿಮಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ನ್ಯಾಯ ಸಿಗುತ್ತೆ. ಬಟ್ ದ ಡಬಲ್ ಎನರ್ಜಿ ಇದೆ, ಹುಷಾರಾಗಿರಿ. ಆಫೀಸಲ್ಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ, ಬ್ಲ್ಯಾಕ್ ಎನರ್ಜಿ ಇರೋದು. ಆ್ಯಂಡ್ ನೆಗೆಟಿವ್ ಪೀಪಲ್ಸು, ಗಾಸಿಪ್ ಮಾಡೋರು, ನಿಮಗೆ ರ್ಯೂಮರಿಂಗ್ ಸ್ಪ್ರೆಡ್ ಮಾಡುವಂಥವ್ರು ತುಂಬ ಇದೆ. ಬಟ್ ಮಂತ್ ಎಂಡಲ್ಲಿ ಒಂದು ಸೆಲೆಬ್ರೇಷನು, ಒಂದು ಪಾರ್ಟಿ,
ಒಂದು ಏನೋ ಒಂದು ಸಡನ್ ಆಗಿ ಪ್ರಮೋಷನ್ ಸಿಗೋದು, ಹೈಕ್ ಆಗೋದು, ಸಮಥಿಂಗ್ ಏನೋ ಒಂದು ಮಿರಾಕಲ್ ಝೋನಲ್ಲಿ ಹೋಗುತ್ತೆ. ಸೊ ಸೆಲೆಬ್ರೇಷನ್ ಕಾರ್ಡ್ ಇದೆ, ಅಥವಾ ನಿಮ್ಮ ಕಂಪನಿಲೇ ಏನೋ ಒಂದು ಬಿಗ್ ಸೆಲೆಬ್ರೇಷನ್ ಅರೇಂಜ್ ಮಾಡೋದಿರ್ಬೋದು, ಏನೋ ಒಂದು ಸಮಥಿಂಗ್ ಸೆಲೆಬ್ರೇಷನ್ ಮೂಮೆಂಟ್ ಇದೆ. ಬಟ್ ಮಂತ್ ಸ್ಟಾರ್ಟಿಂಗ್ ಆ್ಯಂಡ್ ಮಂತ್ ಮಿಡಲಲ್ಲಿ ಸ್ವಲ್ಪ ಹುಷಾರಾಗಿರಿ. ಮಂತ್ ಮಿಡಲಲ್ಲಿ ನೀವು ಎಫರ್ಟ್ಸ್ಗೆ ಸಿಗತ್ತೆ, ಬಟ್ ಯಾರಿಂದನೂ ತಪ್ಪುವಂಥ ಚಾನ್ಸಸ್ ಕೂಡ ಇರುತ್ತೆ. ನಿಮಗೆ ಇನ್ನೇನು ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋವಂಥದ್ದು. ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಕಾರ್ಡ್ ಕೂಡ ಬಂದಿದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ಸ್ ನಿಮ್ಮ ಕೆರಿಯರ್ ಮೇಲೂ ಬೀಳ್ತಾ ಇರೋದು ನನಗೆ ಕಾಣ್ತಾ ಇದೆ. ಸೊ ಪೈಲ್ ನಂಬರ್ 3 ಯಾರ್ಯಾರು ಚೂಸ್ ಮಾಡಿದ್ದೀರಾ, ದ ಚೆರಿಯಟ್. ಸೊ ಎಲ್ಲ ಕಡೆಯಿಂದ ನಿಮಗೆ ಎನರ್ಜಿ ಬ್ಲಾಕ್ ಮಾಡ್ತಿದ್ದಾರೆ ಯಾರೋ ಒಬ್ರು. ಐ ಥಿಂಕ್ ಬ್ಲ್ಯಾಕ್ ಮ್ಯಾಜಿಕ್ದು ತುಂಬ ಹೈ ಲೆವೆಲ್ ಚಾನ್ಸಸ್ ಇದೆ ಅಂತ ಕಾಣ್ತಾ ಇದೆ. ಸೊ ಬಿ ಕೇರ್ಫುಲ್. ಅಮಾವಾಸ್ಯೆ ಹುಣ್ಣಿಮೆ ದಿನ ನಿಮ್ಮ ಒಂದು ಕೇರ್ಫುಲ್ ಝೋನಲ್ಲಿರಿ ಆ್ಯಂಡ್ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಬಿ ಇನ್ ಪ್ರೆಸೆಂಟ್ ಮೂಮೆಂಟ್ ಆ್ಯಂಡ್ ಬಿ ಇನ್ ಲವ್ ವಿತ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರಸ್ಟ್ ಯುವರ್ ಯೂನಿವರ್ಸ್. ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಟ್ರಸ್ಟ್ನ ಮಾಡಿ. ಸೊ ದಿಸ್ ಈಸ್ ಅಬೌಟ್ ಮೇ ಮಂತ್ ಪೈಲ್ ನಂಬರ್ 1, ಪೈಲ್ ನಂಬರ್ 2, ಪೈಲ್ ನಂಬರ್ 3 ರೀಡಿಂಗ್ಸ್. ಸೊ ಯಾರ್ಯಾರಿಗೆ ಸ್ಪೆಷಲ್ ರೀಡಿಂಗ್ಸ್ ಬೇಕು, ಪರ್ಸ್ನಲ್ ರೀಡಿಂಗ್, ಇದು ಜನರಲ್ ರೀಡಿಂಗು. ಪರ್ಸ್ನಲ್ ರೀಡಿಂಗ್ ಬೇಕಾದವರು 9945521233 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಕಾಲ್ ಇರೋದಿಲ್ಲ. ಸೊ ಓನ್ಲಿ ವಾಟ್ಸಪ್ ಮಾಡಿ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಏಂಜಲ್ಸ್ ರೀಡಿಂಗ್ ನಮಗೂ ಬೇಕು ಅಂತ. ಸೊ ಫಸ್ಟು ನಾನು ಟ್ಯಾರೋ ಕಾರ್ಡಲ್ಲಿ ನೋಡ್ತೀನಿ, ಅದರಲ್ಲಿ ಬಂದರೆ ಮಾತ್ರ ಏಂಜಲ್ಸ್ ನನಗೆ ತಗೋಬೋದು ಅಂತ ಬಂದರೆ ಮಾತ್ರ ನಾನು ಏಂಜಲ್ಸ್ ಹೀಲಿಂಗ್ನ ಸಜೆಸ್ಟ್ ಮಾಡ್ತೀನಿ. ಸೊ ಫಸ್ಟ್ ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ತದನಂತರ ನಾನು ಏಂಜಲ್ಸ್ ಹೀಲಿಂಗ್ದು ನಾನು ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹರೀಶ್ ಶ್ರೀನಿವಾಸ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್, ಹರೀಶ್ ಶ್ರೀನಿವಾಸ. ನಮಸ್ಕಾರ.